10:30 ಬಂದಿದ್ದು ಮಾರ್ನಿಂಗ್ ಶೋಗೆ ಒಳಗಡೆ ಬಿಟ್ರು ಟಿಕೆಟ್ ಒಬ್ರು ಕೌಂಟರಲ್ಲಿ ಕೊಟ್ಟಿಲ್ಲ. ನಾವು ಅವಾಗಿಂದ ಸುಮಾರು 12 ಗಂಟೆಯಲ್ಲಿ ವೆಯ್ಟ್ ಮಾಡಿವಿ. ಈಗ ಕೊಡ್ತಾರೆ ಆಗ ಕೊಡ್ತಾರೆ ಟಿಕೆಟ್ ಮ್ಯಾಟ್ನಿದು ಅಂತೇಳಿ. ಒಬ್ಬಂದು ಟಿಕೆಟ್ ಕೊಟ್ಟಿಲ್ಲ ಇಲ್ಲಿರೋರಿಗೆಲ್ಲಾನು. ನಮಗೆ ಸುಮಾರು ಒಂದು ಹೊತ್ತಾಯ್ತು. ನಮಗೆ 1 ಗಂಟೆಗೆ ಮ್ಯಾನೇಜರ್ ಹತ್ರ ನಾನೇ ಹೋದೆ. ನಮ್ಮ ಸುಮಾರು ಕನ್ನಡ ಅಭಿಮಾನಿಗಳೆಲ್ಲ ಇಲ್ಲಿದ್ದಾರೆ. ಆ ಒಳಗಡೆ ಹೋದಾಗ ಎಲ್ಲ ಆನ್ಲೈನಲ್ಲಿ ಆಗೋಗಿದೆ ಅಂದ್ರು. ನಾನು ಕೇಳಿದೆ ಮ್ಯಾನೇಜರ್ಗೆ, ಸರ್ ಆನ್ಲೈನಲ್ಲಿ ಆಗಿರೋದು 150 200 ಆಗಿರ್ಬೋದು, ಕೆಪಾಸಿಟಿ ಇರೋದು 700 ಸೀಟ್ ಇದೆ, ದಯವಿಟ್ಟು ಕೌಂಟರಲ್ಲಿ ಕೊಡಿ. ಕನ್ನಡ ಅಭಿಮಾನಿಗಳಿಗೆ ಯಾಕೆ ಇಷ್ಟ ತೊಂದರೆ ಕೊಡ್ತೀರಾ? ನಮಗೆ ತೆಲುಗು ಹಿಂದಿ ನೋಡೋಕ್ಕೆ ಬರಲ್ಲ, ಭಾಷೆನೇ ಬರಲ್ಲ. ಆ ಥಿಯೇಟರ್ ಖಾಲಿ ಇದೆ. ಕನ್ನಡ ಥಿಯೇಟರ್, ಕನ್ನಡ ಭಾಷೆಯಲ್ಲಿ ಹಾಕಿರೋದು ಒಂದೇ ಒಂದು ಥಿಯೇಟರ್ ಸಂತೋಷ. ನೀವು ಹೆಂಗೆ ಬ್ಲಾಕ್ ಕೊಟ್ಟಿದ್ದೀರಾ? ಸುಮಾರು 10 ರಿಂದ 11 ಜನ ಒಬ್ಬೊಬ್ಬರ ಹತ್ರ 50 ರಿಂದ 60 ಟಿಕೆಟ್ ಇದೆ. ಇದು ಇವತ್ತು ಕೊಟ್ಟಿರೋದಲ್ಲ, ನಿನ್ನೆನೆ ಫ್ರೀ ಪ್ಲಾನ್ ಮಾಡಿ ಬ್ಲಾಕ್ ಕೊಟ್ಟಿದ್ದಾರೆ. ಯಾಕೆ ಕನ್ನಡಕ್ಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ಇವರು? ಕನ್ನಡ ಅಭಿಮಾನಿಗಳು ಇಷ್ಟು ಪ್ರೇಕ್ಷಕರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಕೌಂಟರಲ್ಲಿ, ಎಲ್ಲ ಬ್ಲಾಕೇ ಮಾರಿದ್ದಾರೆ. ಅದಕ್ಕೋಸ್ಕರ ನಾವು ಮ್ಯಾಟ್ನಿ ನಡೆಸೋದಕ್ಕೆ ಬಿಡೋದಿಲ್ಲ. ಇದು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ಇದು ಮೆಸೇಜ್ ಹೋಗ್ಬೇಕು, ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಮೆಸೇಜ್ ಹೋಗ್ಬೇಕು. ಗೊತ್ತಾಯ್ತಾ? ಕನ್ನಡ ಪ್ರೇಕ್ಷಕರಿಗೆ ಎಷ್ಟು ತೊಂದರೆ ಆಗ್ತದೆ. ಸಿಗೋದೇ ವರ್ಷಕ್ಕೆ 1 ದಿನ 2 ದಿನ ರಜಾ. ಇವತ್ತೆಲ್ಲನೂ ಬಂದಿದ್ದೀವಿ. 10:30 ಬಂದು ಕಾಯ್ಕೊಂಡ್ರು ಥಿಯೇಟರ್ ಫುಲ್ ಭರ್ತಿ ಆಗಿದೆ ಅಂತ ಹಾಕಿದ್ದಾರೆ ಅಂದ್ರೆ ಇವರು ಈ ತರ ದುಡ್ಡು ಮಾಡಬೇಕು ಅಂದ್ರೆ ತಲೆ ಹಿಡಿಬಹುದು. ಗೊತ್ತಾಯ್ತಾ? ಇಲ್ಲ ಪಿಕ್ ಪ್ಯಾಕೆಟ್ ಮಾಡ್ಬೋದು, ಇಲ್ಲ ಸುಳ್ಳುಗಾರಿಕೆ ಮಾಡ್ಬೋದು ಇವರು. ಗೊತ್ತಾಯ್ತಾ? ಈ ತರ ಯಾಕೆ ಮಾಡ್ತಾರೆ? ಈ ಥಿಯೇಟರ್ ಉಳಿಬೇಕು ಅಂತಂದ್ರೆ ಬ್ಲಾಕ್ ಮಾರ್ಕೆಟ್ ನಿಲ್ಬೇಕು. ಜನಗಳಿಗೆ ಟಿಕೆಟ್ ಕೊಟ್ರೆ ಥಿಯೇಟರ್ ಓಡಿಸಕ್ ಬಿಡ್ತೀವಿ, ಇಲ್ಲ ಅಂದ್ರೆ ಮ್ಯಾಟ್ನಿಗೆ ಬಂದ್ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ನಡೆಯಕ್ ಬಿಡಲ್ಲ. ತಪ್ಪು ಸರ್. ಗುಲ್ಬರ್ಗ ಬಾಗಲಕೋಟೆಯಿಂದ ಎಲ್ಲ ಜನ ಬಂದಿದ್ದಾರೆ. ಏನ್ ಮಾಡ್ತಾರೆ ಅವ್ರೀಗ? ವಾಪಸ್ ಹೋಗ್ಬೇಕಾ? ಮೂಲೆಯಿಂದ ಬಂದಿದ್ದಾರೆ. ಮೂಲೆಯಿಂದ ಬಂದಿದ್ದಾರೆ. ಸುಳ್ಳಲ್ಲ. ನಾವು ನೆಲಮಾನದಿಂದ 10:00 ಬಂದಿದ್ದೀವಿ. ನಾವು ಇವತ್ತು ನೋಡ್ತೀವಿ ಎಲ್ಲಾ ಥಿಯೇಟರ್ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಅಂದ್ರೆ ನಾಳೆ ನಾವು ಏನಾದ್ರು ಸ್ಟ್ರೈಕ್ ಮಾಡ್ತೀವಿ ಸರ್. ಸಿಕ್ಕಿಲ್ಲ ನೋಡಿ, ಆನ್ಲೈನ್ ಅಲ್ಲಿ 4 ಗಂಟೆಗೂ ಬ್ಲಾಕ್, 7 ಗಂಟೆಗೂ ಫುಲ್. ಏನ್ ಮಾಡ್ಬೇಕಿತ್ತು ನಾವು? ಕುಮಟದಿಂದ ಉತ್ತರ ಕನ್ನಡ ಕುಮಟ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ. ಆನ್ಲೈನ್ ಅಂತಿರಲ್ಲ ಸರ್. ನಾವು ಯಾದಗಿರಿಯಿಂದ ಬಂದಿದ್ವಿ ಸರ್, ಇಲ್ಲಿ ಫಿಲ್ಮ್ ನೋಡ್ಬೇಕಂತ. ಇಲ್ಲಿಂದ ನೋಡಿದ್ರೆ 200 ಟಿಕೆಟ್ 400 ಮಾರ್ತಾ ಇದಾರೆ ಬ್ಲಾಕ್ ಅಲ್ಲಿ. ನಾವು ಯಾದಗಿರಿಯಿಂದ ಬಂದಿದ್ವಿ, ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಇದಾರೆ ಸರ್. ಇಲ್ಲಿ ನೋಡಿದ್ರೆ ಕನ್ನಡ ಹೆಂಗ್ ಬೆಳೆಸ್ಬೇಕು ಸರ್? ನಾವು 200 ಟಿಕೆಟ್ 400 ಮಾರಿದ್ರೆ ಹೆಂಗ್ ಬೆಳೆಸ್ಬೇಕು ಕನ್ನಡನ? ಯಾರು ಸರ್ ನೋಡ್ತಾರೆ? ಹಿಂದಿ ತೆಲುಗಿಲೆಲ್ಲ ಆಗ್ತಾವ್ರೆ ಕನ್ನಡನ.